ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶಿಶ್ ಚಾನಲ್ಗೆ ಸ್ವಾಗತ. ಇವತ್ತು ಮಾಲಾ ಫೇಶಿಯಲ್ಗೆ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಮನೆ ಬಿಟ್ಟಿದ್ದೀವಿ. ಹೌದಾ? ಅಷ್ಟೊಂದು ರಶ್ ಇದೆ? ಓ, ಸಂಡೇ ಅಲ್ಲ. ಇವಾಗ ನಾವು ನಿಯರ್ ಬಂದಿದ್ದೀವಿ ಮಾಲಾ ಫೇಶಿಯಲ್ ಹತ್ರ. ನೀವು ನೋಡ್ತಾ ಇರ್ಬೋದು, ಇದೇನೆ ಫುಲ್ಲು ರಶ್ ಇದೆ. ಪಾರ್ಕಿಂಗ್ ಸಿಗುತ್ತಾ ಗೊತ್ತಿಲ್ಲ. ನೋಡಿ, ನೀವು ನೋಡ್ತಾ ಇದ್ರಲ್ಲ, ಇದೆ ಮಾಲಾ ಫೇಶಿಯಲ್. ಇದು ಏಷ್ಯಾಗೆ ದೊಡ್ಡ ಮಾಲ್ ಅಂತಾನೆ ಹೇಳ್ತಾರೆ ಬೆಂಗಳೂರಲ್ಲಿ. ದೊಡ್ಡದು. ನೈಟ್ ಹೊತ್ತು ಮಾತ್ರ ಲೈಟ್ ಹಾಕ್ತಾರೆ, ಕತ್ಲೆ ಆಗ್ಬೇಕಲ್ಲ. ನೋಡ್ಕೊಳಪ್ಪ, ಇದೆ ಮಾಲಾ ಫೇಶಿಯಲ್. ಫಿನಿಕ್ಸ್ ಕಣೆ, ಫಿನಿಕ್ಸ್ ಅವ್ರದ್ದು ಇದು ಅಲ್ಲ ಟೈ ಸಿಗ್ತಾ ನೋಡಿ. ಹೌದೌದು, ಫಿನಿಕ್ಸ್ ಅಂತ ಹಾಕಿದ್ದಾರೆ ನೋಡಿ. ಫಿನಿಕ್ಸ್ ಹೌದು. ಬೇಸ್ಮೆಂಟು ಪಾರ್ಕಿಂಗ್ ಎಂಟ್ರೆನ್ಸ್ ಈ ರೀತಿ ಹೋಗ್ಬೇಕು. ಇಲ್ಲಿ ಪಾರ್ಕಿಂಗ್ ಮಾಡಬೇಕು. ಕತ್ಲೆ ಹತ್ತ ಆಟೋಮೆಟಿಕ್ ಲೈಟ್ ಲೈಟ್ ಆನ್ ಆಗುತ್ತೆ ನೋಡಿ. ಎಲ್ಲಿ ಪಾರ್ಕಿಂಗ್ ಮಾಡಬೇಕು. ಫುಲ್ಲು ರಶ್ ಇರೋದ್ರಿಂದ ನಮಗೆ ಪಾರ್ಕಿಂಗ್ಗೆ ಜಾಗ ಸಿಗ್ತಿಲ್ಲ. ಬೇಸ್ಮೆಂಟು ಬಂದಿದ್ದೀವಿ. ಇವಾಗ ನೋಡ್ತಾ ಇರ್ಬೋದು ನೀವು. ನೋಡೋಣ ಇಲ್ಲಿ ಸಿಗುತ್ತಾ ಗೊತ್ತಿಲ್ಲ. ಟರ್ನ್ ಮಾಡಿ ಮಾಡಿ ಬಂದಿದ್ದೀವಿ. ಇವತ್ತು ವೀಕೆಂಡ್ ಅಲ್ಲ, ಸ್ವಲ್ಪ ಜಾಸ್ತಿನೇ ರಶ್ ಇರುತ್ತೆ. ಎಲ್ಲ ಪಾರ್ಕಿಂಗು ಫ್ರೆಂಡ್ಸ್, ನಾವು ಮಾಲಾ ಫೇಶಿಯಲ್ ಒಳಗಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಸೂಪರ್ ಆಗಿದೆ, ಲಕ್ಸುರಿ ಆಗಿದೆ ಮಾಲ್ ಅಂತೂ. ಈ ಮಾಲಾ ಫೇಶಿಯಲ್ ಬ್ಯಾಂಗ್ಳೂರ್ಗೆ ಲಾರ್ಜೆಸ್ಟ್ ಮಾಲ್ ಅಂತಾನೆ ಹೇಳ್ಬೋದು. ಏಷ್ಯಾದಲ್ಲೇ ಬೆಂಗಳೂರಿನಲ್ಲಿ ಸೂಪರ್ ಆಗಿರುವಂಥ ದೊಡ್ಡ ಮಾಲ್ ಅಂತಾನೆ ಹೇಳ್ಬೋದು. ಇದು ಬಹಳ ಲಕ್ಸುರಿ ಆಗಿರುವಂತಹ ಒಂದು ಮಾಲು. ಮತ್ತು ಇದು ಹೆಬ್ಬಾಳದ ಫ್ಲೇವರಿಂದ ಏರ್ಪೋರ್ಟ್ ರೋಡ್ನಲ್ಲಿ ಸಿಗುವಂತಹ ಮಾಲ್ ಆಗಿದೆ ಫ್ರೆಂಡ್ಸ್. ಇದು 30 ಎಕರೆಯಲ್ಲಿ ಬಿಲ್ಡ್ ಆಗಿರುವಂತಹ ಮಾಲ್. ಇದರಲ್ಲಿ LED ವಾಲ್ ಆಗಿದೆ, ಅದಂತೂ ಸೂಪರ್ ಆಗಿದೆ. ನಿಮಗೆ ಸೆಲ್ಫಿಗೆಲ್ಲ ಮಾಡಿಸ್ದಾಗಿಂದೆ ಸಖತ್ತಾಗಿ ಬರುತ್ತೆ. ಸೆಲ್ಫಿ ಎಲ್ಲ ಪ್ರತಿಯೊಂದು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಆ ವಿಡಿಯೋ ಮುಂದೆ ಈ ಒಂದು ವಿಡಿಯೋದಲ್ಲೇ ನಾನು ತೋರಿಸಿದ್ದೀನಿ. ಖಂಡಿತವಾಗಿ ಯಾರು ಕೂಡ ನೀವು ಸ್ಕಿಪ್ ಮಾಡಿದಾಗೆ ನೋಡಿ. ತುಂಬ ಲಕ್ಸುರಿಯಾಗಿ ಗ್ರ್ಯಾಂಡ್ ಆಗಿದೆ ವಿಡಿಯೋ, ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಫ್ಯಾಮಿಲಿ ಸಮೇತ ಬಂದು ನೀವು ಇಲ್ಲಿ ವಿಸಿಟ್ ಮಾಡಿ, ತುಂಬ ಎಂಜಾಯ್ ಮಾಡ್ತೀರಾ. ಫ್ಯಾಮಿಲಿ ಅಂತೂ ತುಂಬ ಎಂಜಾಯ್ ಮಾಡುತ್ತೆ, ತುಂಬ ಖುಷಿ ಪಡ್ತಾರೆ. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲೆಲ್ಲ ಇವಾಗ ಎಂಟ್ರೆನ್ಸಲ್ಲಿ ಎಲ್ಲರೂ ಫೋಟೋ ಕೂಡ ತಗೊಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ನಮ್ಮ ಮಗ ಕೂಡ ಕುತ್ಕೊಂಡು ಫೋಟೋ ಎಲ್ಲ ತೆಗ್ದ. ಈ ಬೈಕ್ಗಳನ್ನೆಲ್ಲ ಮುಂದ್ಗಡೆ ಇಟ್ಟಿದ್ದಾರೆ ನೋಡಿ. ಇದು ಮಾರ್ಕೆಟಿಂಗ್ ಅಂತ ಇಟ್ಟಿದ್ದಾರೆ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಮಾಲ್ಗಳಲ್ಲಿ ಲಕ್ಸುರಿ ಆಗಿರುವಂತಹ ತುಂಬ ಎಕ್ಸ್ಪೆನ್ಸಿವ್ ಇದು ಬೈಕ್ಗಳೆಲ್ಲ. ಅದ್ರಲ್ಲಿ ಯಾರಿಗೆ ಕೊಂಡ್ಕೊಳಕ್ಕಾಗುತ್ತೋ ಇಲ್ವೋ, ನಂತರ ಸೆಲ್ಫಿ ತಗೊಂಡು ಒಂದು ಎಂಜಾಯ್ ಮಾಡೋಣ ಅಂತೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಮಾಲು ಸೂಪರಾಗಿ ಮಾಡಿದ್ದಾರೆ, ಡೆಕೋರೇಷನ್ ಎಲ್ಲ. ಖಂಡಿತ ನೀವು ಕೂಡ ಬಂದು ವಿಸಿಟ್ ಮಾಡಿ. ಇಲ್ಲಿ ಎಲ್ಲ ತರಹದ ಪ್ರೀಮಿಯಂ ಬ್ರಾಂಚ್ ಕೂಡ ಗ್ರೌಂಡ್ ಫ್ಲೋರಲ್ಲಿ ಇದೆ. ಇದು ಗ್ರೌಂಡ್ ಫ್ಲೋರು. ಅದೇ ರೀತಿ ಇದು ಟೋಟಲಿ 5th ಫ್ಲೋರ್ವರೆಗೆ ಇದೆ. ಮತ್ತು ಇದು ಮಾಡಿರುವಂಥದ್ದು ಗಾರ್ಡನ್ ಏರಿಯಾ. ಸೂಪರ್ ಆಗಿದೆ. ಇದು ಫ್ಯಾಮಿಲಿ ಸೆಲ್ಫಿಗಂತೂ ಮಾಡಿಸ್ದಾಗಿದೆ. ಸಕ್ಕತ್ತಾಗಿದೆ, ನೋಡೋಕ್ಕಂತೂ 2 ಕಣ್ಣು ಸಾಲದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕುತ್ಕೊಳ್ಳಿ, ಹೋಗು ಕುತ್ಕೊಳ್ಳೋ. ನೀನು ಸುಖದಕ್ಕೆ ಬರ್ತೀವಿ. ಸೂಪರಾಗಿ ಬರ್ತೀವಿ. ಹೌದಾ? ನೀರು ನೋಡಿ ಯಾವ ಥರ ಚೆನ್ನಾಗಿ ಬೀಳ್ತದೆ. ಹಾಂ,
ಒಂದೊಂದು ಫ್ಲೋರಲ್ಲೂ ಬ್ಯೂಟಿಫುಲ್ ಆಗಿ ಲೈಟಿಂಗ್ ಡೆಕೋರೇಷನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಕಣ್ಣು ತುಂಬಿಕೊಂಡ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಈ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಮಾಲ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಪ್ಲಾಂಟ್ ಫ್ಲವರ್ಸ್ ಎಲ್ಲ ಯೂಸ್ ಮಾಡಿರುವಂತದ್ದು. ನಾವು ಇದೇ ರೀತಿ ಮನೇಲಿ ಕೂಡ ಡೆಕೋರೇಷನ್ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಹೌದು, ಲೈಟು ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ ಮೇಲೆ ಲೈಟಿಂಗ್ ನೋಡಿ. ಅದು ಯಾವಾಗ ಚೆನ್ನಾಗಿ ಕಾಣುತ್ತಲ್ಲ. ಈ ಮಾಲಲ್ಲಿ ಇಟ್ ಇಸ್ ವೆರಿ ಪ್ರೆಟ್ಟಿ. ನಿಮ್ಮ ವಿಡಿಯೋ ಮತ್ತೆ ಫೋಟೋಗೆ ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಈ ಮಾಲಲ್ಲಿ ಅಷ್ಟು ಚೆನ್ನಾಗಿ ಕ್ಲಾರಿಟಿಯಾಗಿ ಸೂಪರ್ ಆಗಿ ವಿಡಿಯೋಸ್ ಮತ್ತು ಫೋಟೋಸು ಸೆಲ್ಫಿ ಎಲ್ಲ ಬರುತ್ತೆ. ನಾನು ಕೂಡ ತುಂಬಾ ಫೋಟೋಸು ಮತ್ತೆ ಸೆಲ್ಫಿಗಳೆಲ್ಲ ತಕ್ಕೊಂಡೆ, ಎಂಜಾಯ್ ಮಾಡಿದೆ. ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳ್ಬೋದು. ತುಂಬಾ ಮಾಲ್ಗೆ ಹೋಗಿದ್ದೀನಿ, ಆದರೆ ಇಲ್ಲಿ ಬಂದಾಗ ಆಗಿರುವಂಥ ಖುಷಿ ಫ್ಯಾಮಿಲಿ ಒಟ್ಟಿಗೆ ಅಷ್ಟೊಂದು ಮಾಲಲ್ಲಿ ನನಗೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಏನ್ ಮಾಡಿದ್ದಾರೆ ಡೆಕೋರೇಷನ್ ಗೊತ್ತಾ, ವಾವ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಲೈಟಿಂಗ್ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಅಲ್ಲಿ ಹಸ್ಬೆಂಡ್ ಮಗ ಸೆಲ್ಫಿ ತೆಗಿತಿದ್ದಾರೆ. ಇದಂತೂ ನೋಡಿ ಲಕ್ಸುರಿಯಾಗಿ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಈ ಒಂದು ಲೈಟಿಂಗ್ ಡಿಸೈನು ಸಖತ್ತಾಗಿದೆ. ಪ್ರೀಮಿಯಂ ಪ್ರತಿಯೊಂದು ಕೂಡ ನಿಮಗೆ ಪ್ರೀಮಿಯಂ ಬ್ರಾಂಚಸ್ ಇಲ್ಲಿದೆ. ನೀವು ಪರ್ಚೇಸ್ ಮಾಡೋರು ಖಂಡಿತವಾಗಿ ಪರ್ಚೇಸ್ ಮಾಡ್ಬೋದು. ಎಲ್ಲ ಥರ ಲಕ್ಸುರಿ ಆಗಿರುವಂತಹ ಪ್ರೀಮಿಯಂ ಬ್ರಾಂಚ್ ಇಲ್ಲಿದೆ ನೋಡಿ. ಎರಡು ಹೌದೌದು. ಬ್ಯಾಕಲ್ಲಿ ಒಂದು ಎಂಟ್ರೆನ್ಸ್ ಇದೆ, ಫ್ರಂಟ್ ಎಂಟ್ರೆನ್ಸ್ ಇದೆ ಕಣ. ಹೌದಾ? ಸೇಮ್ ಇದೇ ಥರ ಹಿಂದ್ಗಡೆ ಎಂಟ್ರೆನ್ಸ್. ಇದು LED ವಾಲ್ ಅಂತ ಹೇಳುತ್ತಲ್ಲ, ಇದೆ ಎಷ್ಟು ಸೂಪರ್ ಆಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದು ಸೆಲ್ಫಿಗಂತೂ ಸೂಪರ್ ಆಗಿ ಬರುತ್ತೆ. ಇಲ್ಲಿ ಸೆಲ್ಫಿ ಎಲ್ಲ ತಕೊಂಡ್ರೆ, ಫೋಟೋಸ್ ತಕೊಂಡ್ರೆ ತುಂಬಾ ಚೆನ್ನಾಗಿದೆ. LED ವಾಲ್ ಅಂತೂ ಸಗದಾಗಿದೆ. ಇನ್ನೊಂದು ಕೂಡ LED ವಾಲ್ ಇದೆ, ಅದನ್ನು ಕೂಡ ನಾನು ಮುಂದೆ ತೋರಿಸ್ತೀನಿ. ಅದು ಕೂಡ ಸೂಪರ್ ಆಗಿದೆ. ಇವ್ರು ಇದಾರಲ್ಲ ಏನೇನೇ ಹೇಳ್ತಾರೆ. ಇಲ್ಲಿ ನೋಡ್ರಿ, ಅಲ್ವಾ? ಹೌದೌದು, ಗೊತ್ತು. ಇನ್ನೊಂದು
LED ವಾಲ್ ಅಂತ ಹೇಳಿದ್ನಲ್ಲ, ಇದೆ ಅದು. ಎಷ್ಟು ಸೂಪರ್ ಆಗಿದೆ ನೋಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ಸೆಲ್ಫಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೆಲ್ಫಿಗೆ, ಫೋಟೋಗೆ, ವಿಡಿಯೋಗೆಲ್ಲ ತುಂಬಾ ಚೆನ್ನಾಗಿದೆ. ಲಕ್ಸುರಿಯಾಗಿ ಮಾಡಿದ್ದಾರೆ. ಈ ವಾಲ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಓ ವಾವ್, ಮುಂದೋಡಮ್ಮ. ಗೊತ್ತಾಯ್ತು. ನೋಡ್ರಿ, ಪ್ಲಾಸ್ಟಿಕ್ ಟ್ರೀಲೇನೆ ನಾವು ಆರ್ಟಿಫಿಷಿಯಲಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಬೋದು ಗೊತ್ತಾಯ್ತಾ? ಆರ್ಟಿಫಿಷಿಯಲಲ್ಲೇ ಎಷ್ಟು ಚೆನ್ನಾಗಿ ಪ್ಲಾಂಟ್ ಎಲ್ಲ ಬರುತ್ತಲ್ಲ, ಅಂದರೆ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡ್ಬೋದು ನೋಡಿ. ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಮಾಲಲ್ಲಿ. ನಾವು ಆಲ್ರೆಡಿ ಮನೆ ಕೂಡ ನಾವು ಇದೇ ರೀತಿಯ ಮನೆ ಕೂಡ ಡೆಕೋರೇಷನ್ ಮಾಡ್ಬೋದು. ಒಂಥರ ಗ್ರೀನರಿ ಚೆನ್ನಾಗಿರುತ್ತೆ, ನೋಡೋಕೆ ಕೂಡ ಸೂಪರಾಗಿರುತ್ತೆ. ಒಂಥರ ರಿಯಲ್ ಪ್ಲ್ಯಾಂಟ್ ಥರ ಕಾಣುತ್ತೆ ಎಲ್ಲ ಡೆಕೋರೇಷನ್ನು. ನೋಡಿ, ನೀವೇ ನೋಡ್ತಾ ಇರ್ಬೋದು, ಇದೆಲ್ಲ ಆರ್ಟಿಫಿಷಿಯಲ್ದು ನೋಡಿ. ಇದೆಲ್ಲ ಆರ್ಟಿಫಿಷಿಯಲ್ದು ನೀವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ, ನ್ಯಾಚುರಲ್ ಥರ ಇದೆ ಅಲ್ಲ ಪ್ರತಿಯೊಂದು ಕೂಡ. ಸೂಪರಾಗಿದೆ. ಇಲ್ಲಿ ಡೆಕೋರೇಷನ್ ಅಂತೂ ಸೂಪರಾಗಿ ಮಾಡಿದ್ದಾರೆ. ಅದೇ ಇನ್ನೊಂದು ಡೆಕೋರೇಷನ್ ನೋಡಿ, ಎಷ್ಟು ಸೂಪರಾಗಿ ಮಾಡಿದ್ದಾರೆ. ನೀವು ಬಂದು ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಈ ಮಾಲು ಅಷ್ಟು ಚೆನ್ನಾಗಿದೆ. ಎಗ್ ಥರ ಡೆಕೋರೇಷನ್ ನೋಡಿ, ಇದು ಎಗ್ ಮಾಡಿದಾಗಿದೆ. ವೈಟ್ ಆ್ಯಂಡ್ ಗೋಲ್ಡ್ ಕಲರ್. ಹಾಂ, ಎಷ್ಟು ಬ್ಯೂಟಿ. ಸೂಪರ್ ಆಗಿದೆಲ್ಲ. Lighting decoration very beautiful.
ನೋಡಿ ಇದೇ ಚೆನ್ನಾಗಿದೆ ನೋಡಿ. ಲೇಡೀಸ್ ಕೆಫೆ. ಡೆಕೋರೇಷನ್ ನೋಡೋದು, ಲೈಟಿಂಗ್ ನೋಡು ಆಯ್ತು. ಬ್ಯೂಟಿಫುಲ್ ಡೆಕೋರೇಷನ್. ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಹಾಂ ಅದೇನೋ ಕಣ್ಣ ಕಾಣುತ್ತೆ. ಇಂಥದಕ್ಕೆಲ್ಲ ಹಾಕಿದ್ರಲ್ಲ. ಬಿಡಿ ನಾನು ನೋಡಿ ಬಾಡೆ ಇದು ಲೈಟಿಂಗ್ ನೋಡಿ. ಲೈಟಿಂಗ್ ಡೆಕೋರೇಷನ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ನೋಡಿ ಮನೆಗೆ ಬೇಕಾಗುವ ಥಿಂಗ್ಸ್ಗಳೆಲ್ಲ ಸಿಗುತ್ತೆ ಇಲ್ಲಿ. ಮಾರ್ಟ್ ಕೂಡ ಇದೆ, ಮಾರ್ಕೆಟ್. ಇದು ಸಿಲ್ವರ್ ಜ್ಯುವೆಲರಿ ಬಾಕ್ಸು, ತುಂಬಾ ಚೆನ್ನಾಗಿದೆ. ಹಸ್ಬೆಂಡ್ ತೆಕ್ಕೊಟ್ರು ನನಗೆ ಮಾಲಲ್ಲಿ. ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ಇವಾಗ ಮನೆಗೆ ಹೊರಡ್ತಾ ಇದೀವಿ. ಫುಲ್ ಸುತ್ತಿ ಸುತ್ತಿ ಸಾಕಾಯ್ತು. ಮನೆಗೆ ಇವಾಗ ಹೊರಡ್ತಾ ಇದ್ದೀವಿ. ಹೌದು. ಓಕೆ, ಮನೆಗೆ ಹೊರಡ್ತಾ ಇದೀವಿ ಇವಾಗ ನಾವು ಮನೆಗೆ ಹೋಗುವಾಗ ಲೇಟ್ ಆಯ್ತು. ಅದರಿಂದ ನಾವು ನಮ್ಮ ಮಂಗಳೂರು ಶೈಲಿಯ ಹೋಟೆಲ್ಗೆ ಬಂದು ಅಲ್ಲಿ ಬಂದು ನಮ್ಮ ಮಂಗಳೂರು ಫುಡ್ನ ನಾವು ಮೀನು ಊಟನ ಚೆನ್ನಾಗಿ ತಿಂದು ಬಾರಿಸಿ ಮನೆ ಕಡೆ ಹೊರಟಿದೀವಿ ಫ್ರೆಂಡ್ಸ್.
ಚೆನ್ನಾಗಿದೆ ಶ್ರೀಜನ್. ಎಸ್. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ. ಏನು ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ನನ್ನ ಒಂದು ವಿಡಿಯೋನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾವು ಮನೆಗೆ ಹೊರಡ್ತಾ ಇದ್ವಿ. ಓಕೆ ಬಾಯ್.